ಗುರು ಮನಿವ್ಯೂ ಅಪ್ಲಿಕೇಶನ್ 10 ಲಕ್ಷ ಸಾಲ ಕೊಡುತ್ತೆ ಅಂತಂದ್ರೆ ನೀವು ನಂಬ್ತೀರಾ? ಹೌದು, ನಂಬಲೇಬೇಕು. ಏಕೆಂತಂದ್ರೆ ಎಲ್ರಿಗೂ ಕೂಡ 10 ಲಕ್ಷ ಸಾಲನ ಮನಿವ್ಯೂ ಕೊಡ್ತಾ ಇದೆ. ಅಂಡ್ ಅದು ಕೂಡ ಜಸ್ಟ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮೂಲಕನೇ. ನೀವು ಇಲ್ಲಿ ಸ್ಯಾಲರಿಡ್ ಪರ್ಸನ್ ಆಗಿದ್ರೆ, ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ ಈಸಿಲಿ ಸಾಲನ ಈ ಒಂದು ಅಪ್ಲಿಕೇಶನ್ ಇಂದ ತಗೋಬಹುದು. ಸೊ ಮನಿವ್ಯೂ ಅಪ್ಲಿಕೇಶನ್ ಒಂದು RBI ರಿಜಿಸ್ಟರ್ಡ್ NBFC ಆಪ್ ಅನ್ನೋದಾಗಿದೆ. ಈಸಿಲಿ ಎಲ್ರಿಗೂ ಕೂಡ ಸಾಲನ ಪ್ರೊವೈಡ್ ಮಾಡುತ್ತೆ. ಸೊ ಅಪ್ಲಿಕೇಶನ್ ಮೇಲೆ 4.8 ಸ್ಟಾರ್ ರೇಟಿಂಗ್ ಇದೆ. ಅಂಡ್ 5 ಕೋಟಿ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಇದನ್ನ ಯೂಸ್ ಕೂಡ ಮಾಡ್ಕೊಂತಾ ಇದ್ದಾರೆ ಅಂತ ಇಲ್ಲೇ ತಿಳ್ಕೊಳ್ಳಿ ಅಪ್ಲಿಕೇಶನ್ ಎಷ್ಟು ಬೆಸ್ಟ್ ಇದೆ ಅಂತ. ಅಪ್ಲಿಕೇಶನ್ ಬಂದ್ಬಿಟ್ಟು RBI ರಿಜಿಸ್ಟರ್ಡ್ NBFC ಆಪ್ ಆಗಿರೋದ್ರಿಂದ ನೀವು ಇಲ್ಲಿ ಸೇಫ್ ಅಂಡ್ ಸೆಕ್ಯೂರ್ ಆಗಿ ಲೋನ್ಗೋಸ್ಕರ ನೀವು ಅಪ್ಲೈ ಅನ್ನ ಮಾಡ್ಕೋಬಹುದಾಗಿದೆ. ಸೊ ಅಪ್ಲಿಕೇಶನ್ ಅಲ್ಲಿ ಈಸಿಲಿ ಸಾಲ ತಗೋಬಹುದು. ವಿತಿನ್ 2 ಮಿನಿಟ್ಸ್ ಅಲ್ಲೇ ನಿಮಗೆ ಅಪ್ ಟು 10 ಲಕ್ಷ ರೂಪಾಯಿ ವರೆಗೆ ಸಾಲನ ಸಿಗುತ್ತೆ. ಯಾವುದೇ ಇಲ್ಲಿ ಹಿಡನ್ ಚಾರ್ಜಸ್ ಆಗಲಿ ಅಥವಾ ಫೀಸ್ ಆಗಲಿ ಅಥವಾ ಚಾರ್ಜಸ್ ಆಗಲಿ ಏನು ಇಲ್ಲಿ ಆಗೋದಿಲ್ಲ. ಅಂಡ್ ಇಂಟ್ರೆಸ್ಟ್ ಬಂದ್ಬಿಟ್ಟು 1.16% ಪರ್ ಮಂತ್ ಇಂದ ಸ್ಟಾರ್ಟಿಂಗ್ ಇದೆ. ಅಂಡ್ ಇಲ್ಲಿ ಫ್ಲೆಕ್ಸಿಬಲ್ ಟೆನ್ಯೂರ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಅಪ್ ಟು 60 ತಿಂಗಳವರೆಗೆ ಇಲ್ಲಿ ನಮಗೆ ಟೆನ್ಯೂರ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ. ಅಂಡ್ ಇಲ್ಲಿ 24 ಕ್ಯಾರೆಟ್ ಗೋಲ್ಡ್ ಅಲ್ಲಿ ಕೂಡ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಕೋಬಹುದಾಗಿದೆ. ಅಂಡ್ ಇಲ್ಲಿ ಡಿಜಿಟಲ್ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕೆ ಆಪ್ಷನ್ಸ್ ನಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಅದಲ್ಲದೆ ಇಲ್ಲಿ ನೀವು ಕ್ರೆಡಿಟ್ ಕಾರ್ಡ್ಗೋಸ್ಕರ ಕೂಡ ಅಪ್ಲೈ ಮಾಡ್ಕೋಬಹುದು. ಫ್ರೀ ಆಗಿ ನಿಮ್ದು ಇಲ್ಲಿ ಕ್ರೆಡಿಟ್ ಸ್ಕೋರ್ ನ ಕೂಡ ಚೆಕ್ ಮಾಡ್ಕೋಬಹುದು. ಸೊ ಮೊದಲು ಇದನ್ನ ರಣಬೀರ್ ಕಪೂರ್ ಅವರು ಪ್ರಮೋಟ್ ಮಾಡ್ತಾ ಇದ್ರು. ಒನ್ ಆಫ್ ದಿ ಬೆಸ್ಟ್ ಅಪ್ಲಿಕೇಶನ್ ಗೈಸ್. ಈ ಒಂದು ಅಪ್ಲಿಕೇಶನ್ ಮೊದಲೇದಾಗಿ ನೀವು ಇನ್ಸ್ಟಾಲ್ ಮಾಡ್ಕೋಬೇಕು. ಇನ್ಸ್ಟಾಲ್ ಮಾಡ್ಕೊಳಕ್ಕೆ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಡ್ತೀನಿ, ಅಥವಾ ನೀವು ಪ್ಲೇ ಸ್ಟೋರ್ ಬಂದ್ಬಿಟ್ಟು ಮನಿವ್ಯೂ ಅಂತ ಸರ್ಚ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ನೋಡ್ಲಿಕ್ಕೆ ಸಿಗುತ್ತೆ. ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಸೊ ಫಸ್ಟ್ ನೀವು ಇಲ್ಲಿ ಮೊಬೈಲ್ ನಂಬರ್ ನ ಎಂಟರ್ ಮಾಡ್ಕೋಬೇಕು. ನಂತರ OTP ಬರುತ್ತೆ. OTP ನ ಎಂಟರ್ ಮಾಡ್ಕೊಂಡು ಸೊ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡಿದ ತಕ್ಷಣ ಈ ರೀತಿಯಾಗಿ ನಿಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ ಗೈಸ್. ಅಂಡ್ ಇಲ್ಲಿ ಪರ್ಸನಲ್ ಲೋನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಫಸ್ಟ್ ಬೇಸಿಕ್ ಡೀಟೇಲ್ಸ್ ಕೇಳುತ್ತೆ. ನಿಮ್ಮ ಫಸ್ಟ್ ನೇಮ್ ಹಾಕಿ, ಲಾಸ್ಟ್ ನೇಮ್ ಹಾಕಿ. ನೋಡಿ ಪ್ಯಾನ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿದೆನೋ ಅದೇ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಹಾಕಬೇಕು. ನಂತರ ಇಲ್ಲಿ ಎಜುಕೇಶನ್ ಕೇಳುತ್ತೆ. ನೀವು ಪೋಸ್ಟ್ ಗ್ರಾಜುಯೇಟ್ ಇದ್ರೆ ಪೋಸ್ಟ್ ಗ್ರಾಜುಯೇಟ್, ಗ್ರಾಜುಯೇಟ್ ಇದ್ರೆ ಗ್ರಾಜುಯೇಟ್, ಹೈಸ್ಕೂಲ್ ಅಥವಾ ಅವ್ರ ಬಿಲೋ ಇದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಮೆರಿಟಲ್ ಸ್ಟೇಟಸ್ ಕೇಳುತ್ತೆ. ನೀವು ಮ್ಯಾರಿಡ್ ಇದ್ರೆ ಮ್ಯಾರಿಡ್, ಇಲ್ಲಿ ಸಿಂಗಲ್ ಇದ್ರೆ ಸಿಂಗಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪ್ರಿಫರ್ಡ್ ಲೋನ್ ಅಮೌಂಟ್ ಅಂತ ಕೇಳ್ತಾ ಇದೆ. ಅಂದ್ರೆ ಎಷ್ಟು ಲೋನ್ ಅಮೌಂಟ್ ನಿಮಗೆ ಬೇಕು ಅದನ್ನ ಇಲ್ಲಿ ಕರೆಕ್ಟ್ ಆಗಿ ಹಾಕಿ. 10 ಲಕ್ಷದಲ್ಲಿ ಎಷ್ಟಾದ್ರೂ ನೀವು ಇಲ್ಲಿ ಆಗ್ಬೋದು ಹಾಕಿ. ನಂತರ ಇಲ್ಲಿ ಎಂಪ್ಲಾಯ್ಮೆಂಟ್ ಟೈಪ್ ಕೇಳುತ್ತೆ. ನೀವು ಸ್ಯಾಲರಿಡ್ ಪರ್ಸನ್ ಇದ್ರೆ ಸ್ಯಾಲರಿಡ್ ಪರ್ಸನ್, ಸೆಲ್ಫ್ ಎಂಪ್ಲಾಯ್ಡ್ ಇದ್ರೆ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಮಂತ್ಲಿ ಇನ್ಕಮ್ ಕೇಳುತ್ತೆ. ನಿಮ್ದು ಮಂತ್ಲಿ ಇನ್ಕಮ್ ಎಷ್ಟಿದೆನೋ ಅದನ್ನ ಹಾಕಿ. ನಂತರ ಇಲ್ಲಿ ಸ್ಯಾಲರಿ ಯಾವ ರೀತಿಯಾಗಿ ಬರುತ್ತೆ, ಯಾವ ಒಂದು ಮೋಡ್ ಅಲ್ಲಿ ಬರುತ್ತೆ ಅಂತ ಕೇಳ್ತಾ ಇದ್ರೆ, ಆನ್ಲೈನ್ ಬರುತ್ತೆ, ಚೆಕ್ ಬರುತ್ತೆ ಅಥವಾ ಕ್ಯಾಶ್ ಬರುತ್ತಾ. ಸೊ ಹಲವಾರು ಜನಕ್ಕೆ ಬ್ಯಾಂಕ್ ಅಲ್ಲಿ ಬರುತ್ತಲ್ವಾ, ಸೊ ಇಲ್ಲಿ ಆನ್ಲೈನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಈ 3 ಬಾಕ್ಸ್ ಏನಿದೆ ಇದನ್ನ ಟಿಕ್ ಮಾಡ್ಕೊಂಡು ಇಲ್ಲಿ ಗೆಟ್ ಆಫರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಆಫರ್ ಅನ್ನೋದು ಬರುತ್ತೆ. ಸೊ ನಾನು ಇದನ್ನ ಎಲ್ಲ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಸೊ ನಂತರ ಸೆಕೆಂಡ್ ಸ್ಟೆಪ್ ಅಲ್ಲಿ ಬಂದ್ಬಿಟ್ಟು ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಅನ್ನ ಕೇಳುತ್ತೆ. ಸೊ ಇಲ್ಲಿ ಪ್ಯಾನ್ ಕಾರ್ಡ್ ನಂಬರ್ ನ ಎಂಟರ್ ಮಾಡ್ಕೊಳ್ಳಿ ಫಸ್ಟ್. ನಂತರ ಡೇಟ್ ಆಫ್ ಬರ್ತ್ ಕೇಳುತ್ತೆ. ಡೇಟ್ ಆಫ್ ಬರ್ತ್ ಅನ್ನ ಎಂಟರ್ ಮಾಡ್ಕೊಳ್ಳಿ, ಡೇಟ್, ಮಂತ್ ಮತ್ತೆ ಇಯರ್ ವೈಸ್. ನಂತರ ಇಲ್ಲಿ ಪಿನ್ ಕೋಡ್ ಕೇಳುತ್ತೆ. ನಿಮ್ಮ ಒಂದು ರೆಸಿಡೆನ್ಷಿಯಲ್ ಅಡ್ರೆಸ್ ಪಿನ್ ಕೋಡ್ ಅನ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ನಂತರ ಜೆಂಡರ್ ಕೇಳುತ್ತೆ. ಮೇಲ್ ಇದ್ರೆ ಮೇಲ್, ಫಿಮೇಲ್ ಇದ್ರೆ ಫಿಮೇಲ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಗೆಟ್ ಆಫರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್ ನೋಡಬಹುದು ನಿಮ್ಮ ಕಣ್ಮುಂದೆನೆ ನನಗೆ ಇಲ್ಲಿ 2,50,000 ರೂಪಾಯಿ ವರೆಗೆ ನನಗೆ ಲೋನ್ ಅಮೌಂಟ್ ಅನ್ನೋದು ಕೊಡ್ತಾ ಇದ್ದಾರೆ. ಸೊ ನಂದು ಇನ್ನೂ ಜಾಸ್ತಿ ಕ್ರೆಡಿಟ್ ಸ್ಕೋರ್ ಇತ್ತು ಅಂತಂದ್ರೆ ಇನ್ನೂ ಜಾಸ್ತಿ ಸಿಗ್ತಾ ಇತ್ತು. ಅಪ್ ಟು 10 ಲಕ್ಷವರೆಗೆ ನನಗೆ ಸಿಗ್ತಾ ಇತ್ತು ಗೈಸ್. ಸೊ ಇಲ್ಲಿ ನಾನು ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡದೆ ಹೋದ್ರೆ 80,000 ಕೊಡ್ತಾರೆ. ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನ ಕೊಟ್ರೆ ನನಗೆ 2,50,000 ಕೊಡ್ತಾರೆ. ನೋಡ್ತಾ ಇರ್ಬೋದು, ಡಿಜಿಟಲಿ ಸಬ್ಮಿಟ್ ಬ್ಯಾಂಕ್ ಸ್ಟೇಟ್ಮೆಂಟ್ ಅಂಡ್ ಗೆಟ್ ಅಪ್ ಟು 2,50,000. ಓಕೆ, ಸೊ ಇದು ರೆಕಮೆಂಡ್ ನನಗೆ ಮಾಡಿದ್ದಾರೆ. ನಾನು ಇಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ನಾನು 80,000 ರೂಪಾಯಿವರೆಗೂ ಇನ್ಸ್ಟೆಂಟ್ ಆಗಿ ತಗೋಬಹುದು ವಿತೌಟ್ ಬ್ಯಾಂಕ್ ಸ್ಟೇಟ್ಮೆಂಟ್. ಜಸ್ಟ್ ಮೇಲೆ ಲೋನ್ ಕ್ಲಿಕ್ ಮಾಡಿ, ಗೆಟ್ ಲೋನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ನಾನು ಬ್ಯಾಂಕ್ ಡೀಟೇಲ್ಸ್ ಕೇಳ್ತಾರೆ, ಬ್ಯಾಂಕ್ ಡೀಟೇಲ್ಸ್ ಎಂಟರ್ ಮಾಡಿದ ತಕ್ಷಣ ಇನ್ಸ್ಟೆಂಟ್ ಆಗಿ ನನಗೆ 80,000 ಬರುತ್ತೆ. ನಾನು ಬೇಡ, ನನಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಹಾಕಿ ನಾನು ತಗೊಂತೀನಿ ಅಂತಂದ್ರೆ 2,50,000 ಇನ್ಸ್ಟೆಂಟ್ ಆಗಿ ಸಿಗುತ್ತೆ. ಸೊ ನೋಡ್ಬೋದು, ಇದನ್ನೇ ನಾನು ಗೆಟ್ ಲೋನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. 10 ಲಕ್ಷ ಇಲ್ಲ ಅಂತಂದ್ರು 2.5 ಲಕ್ಷ ಆದರೂ ಸಿಗ್ತಲ್ಲ ಗುರು. ಸೊ ಇಲ್ಲಿ ಫಸ್ಟ್ ಇಲ್ಲಿ ನಿಮ್ದು ವೆರಿಫೈ ಯುವರ್ ಇನ್ಕಮ್ ಅಂತ ಕೇಳುತ್ತೆ. ಇಲ್ಲಿ ಸೆಲೆಕ್ಟ್ ಬ್ಯಾಂಕ್ ಅಂತ ಕೇಳುತ್ತೆ. ಸೊ ಸ್ಯಾಲರಿ ಅಕೌಂಟ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಯಾವುದು ಕೊಟ್ಟಿರ್ತಾರೆ ಅದು ಕರೆಕ್ಟ್ ಆಗಿ ಸ್ಯಾಲರಿ ಅಕೌಂಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಬ್ಯಾಂಕ್ ಇರುತ್ತೆ, ಬ್ಯಾಂಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ OTP ಬರುತ್ತೆ, OTP ಎಂಟರ್ ಮಾಡ್ಕೊಂಡು ಇಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟ್ ಆಟೋಮೆಟಿಕ್ ಅದು ಅಪ್ಲೋಡ್ ಆಗುತ್ತೆ. ಅಪ್ಲೋಡ್ ಮಾಡಿದ ತಕ್ಷಣ ನೀವು ಈಸಿಲಿ ಅದು ವೆರಿಫೈ ಆಗುತ್ತೆ. ನಿಮ್ಮದು ಇನ್ಕಮ್ ಎಲ್ಲ ವೆರಿಫೈ ಆಗುತ್ತೆ. ವೆರಿಫೈ ಆದಮೇಲೆ ನಿಮಗೆ ಈ ಒಂದು ಲೋನ್ ಅಮೌಂಟನ್ನು ಬ್ಯಾಂಕ್ ಅಕೌಂಟ್ಗೆ ಇನ್ಸ್ಟೆಂಟ್ ಆಗಿ ವಿತಿನ್ 2 ಮಿನಿಟ್ಸ್ ಅಲ್ಲೇ ಡಿಸ್ಪೋಸ್ ಮಾಡಿ ಕೊಡ್ತಾರೆ. ಓಕೆ, ಸೊ ಇದು ಬೇಕಂತಂದ್ರೆ ಜಸ್ಟ್ ಇಲ್ಲಿ 80,000 ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಲ್ವಾ, ಈ ರೀತಿಯಾಗಿ ನನಗೆ EMI ಆಪ್ಷನ್ಸ್ ಕೊಡ್ತಾ ಇದ್ದಾರೆ. 80,000ಕ್ಕೆ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ 15 ತಿಂಗಳು ಬೇಕಾ ಅಥವಾ 14 ತಿಂಗಳು ಬೇಕಾ, ಎಷ್ಟು ನೋಡಿ ಅಮೌಂಟ್. 15 ತಿಂಗಳಿಗೆ 2.5 ಅಂದ್ರೆ 80,000ಕ್ಕೆ 6,661 ರೂಪಾಯಿ ಆಗುತ್ತೆ. 14 ತಿಂಗಳಿಗೆ 7,042 ರೂಪಾಯಿ ಆಗುತ್ತೆ. 13 ತಿಂಗಳಿಗೆ 7,482 ರೂಪಾಯಿ ಆಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ಸೋನ್ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. 3 ತಿಂಗಳಿಗೆ ತೊಗೊಂತೀನಿ ಅಂತಂದ್ರೆ 28,237 ರೂಪಾಯಿ ಆಗುತ್ತೆ. 6 ತಿಂಗಳಿಗೆ ತೊಗೊಂತೀನಿ ಅಂತಂದ್ರೆ 14,727 ರೂಪಾಯಿ ಆಗುತ್ತೆ. ಸೊ ಈ ರೀತಿಯಾಗಿ ತಗೋಬಹುದು. ಪ್ರೊಸೆಸಿಂಗ್ ಫೀಸ್ ಅದ್ರ ಜೊತೆಗೆ ಇಲ್ಲಿ ನಮಗೆ ಕಟ್ ಆಗುತ್ತೆ. ಇದು ಪ್ರೊಸೆಸಿಂಗ್ ಫೀಸ್ ಕಟ್ ಆಗಿಬಿಟ್ಟು ನಮ್ಮ ಬ್ಯಾಂಕ್ ಅಕೌಂಟ್ಗೆ ಇಲ್ಲಿ ಕ್ರೆಡಿಟ್ ಮಾಡ್ತಾರೆ. ಸೊ ಇಲ್ಲಿ ನೋಡ್ಬೋದು 4,767 ರೂಪಾಯಿ ಇಲ್ಲಿ ಕಟ್ ಆಗುತ್ತೆ. ಸೊ ನಾ ಏನಾದರೂ ಪ್ರೊಮೋ ಕೋಡ್ ಇತ್ತಪ್ಪ ಅಂತಂದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಗುಡ್ ಇರ್ತೀನಿ, ಅದನ್ನ ಹಾಕ್ಬಿಟ್ಟು ನೀವು ಇದು ಮಾಡ್ಕೋಬಹುದು. ಓಕೆ, ಸೊ ಇಲ್ಲಿ ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ
ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ. ಸೊ ನಾನು ಕ್ಲಿಕ್ ಮಾಡಿದ್ದೀನಿ, ನೋಡ್ಕೋಬೋದು. 80,000 15 ತಿಂಗಳಿಗೆ. ಸೊ ಇಲ್ಲಿ ಫಸ್ಟ್ ಬೇಸಿಕ್ ಡೀಟೇಲ್ಸು, ಇಲ್ಲಿ KYC ಸಬ್ಮಿಟ್ ಮಾಡ್ಕೋಬೇಕು. ಸೊ ಈಸಿ ಪ್ರಾಸೆಸ್ ಇರುತ್ತೆ. ನಂತರ EMI ಆಟೋ ಡೆಬಿಟ್ ಸೆಟ್ ಮಾಡಿಕೊಂಡು ಇಲ್ಲಿ ಅಗ್ರಿಮೆಂಟನ್ನು ಸೈನ್ ಮಾಡಿಕೊಂಡು ನೀವು ಈಸಿಲಿ ತಗೋಬೋದು. ಸೊ ಈಸಿ ಪ್ರಾಸೆಸ್ ಇರುತ್ತೆ. ಇದನ್ನು ಕಂಟಿನ್ಯೂ ಮಾಡ್ಕೊತೀರಾ ಅನ್ಕೊಂಡಿದ್ದೀನಿ. ನಿಮಗೆ ಆಗಿಲ್ಲ ಅಂತಂದರೆ ಡೀಟೇಲ್ ವೀಡಿಯೋ ಮಾಡಿದ್ದೀನಿ ಆಲ್ರೆಡಿ, ಡಿಸ್ಕ್ರಿಪ್ಷನಲ್ಲಿ ಐ ಬಟನಲ್ಲಿ ಕೊಟ್ಟಿರ್ತೀನಿ. ಆ ಒಂದು ವೀಡಿಯೋನ ನೋಡಿ ನೀವು ಅಪ್ಲೈ ಮಾಡ್ಕೋಬೋದು, ಓಕೆನಾ. ಅಥವಾ ನೀವು ಟೆಕ್ ಆಫರ್ಸ್ ಕನ್ನಡ ಮನಿ ವ್ಯೂ ಅಂತ ಸರ್ಚ್ ಮಾಡಿಕೊಂಡ್ರೆ ನಿಮಗೆ ವೀಡಿಯೋ ಬರುತ್ತೆ, ವೀಡಿಯೋ ನೋಡಿ ಕೂಡ ಅಪ್ಲೈ ಮಾಡ್ಕೋದು, ಓಕೆನಾ. ಸೊ ಗೈಸ್ ಇದೇ ಇರುತ್ತೆ ಈ ಒಂದು ವಿಡಿಯೋ. ಸೊ ಐ ಥಿಂಕ್ ನಿಮಗೆ ಹೇಳ್ಕೊಟ್ಟಿದ್ದೀನಲ್ವಾ ಯಾವ ರೀತಿಯಾಗಿ ಲೋನ್ ತಗೋಬೇಕು. ಇಂಟ್ರೆಸ್ಟೆಡ್ ಇರೋ ತಗೋಬೋದು, ಬಟ್ ಏಕೆಂದರೆ ಮತ್ತೆ ರೀಪೇಮೆಂಟ್ ಮಾಡಬೇಕು, ನೆನಪಲ್ಲಿ ಇಟ್ಕೊಳ್ಳಿ ಟೈಮ್ ಸರಿಯಾಗಿ. ಸೊ ಇನ್ ಕೇಸ್ ಮನಿ ವ್ಯೂ ಅಲ್ಲಿ ನಿಮಗೆ ಲೋನ್ ಸಿಗ್ತಾ ಇಲ್ಲ ಅನ್ಕೊಳ್ಳಿ, ನಿಮಗೋಸ್ಕರ ಒಂದು ಬೆಸ್ಟ್ ಅಪ್ಲಿಕೇಶನ್ ಬಗ್ಗೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ಅದ್ರ ಹೆಸರು ಟ್ರೂ ಬ್ಯಾಲೆನ್ಸ್, ಆಯ್ತಾ. ಸೊ ಟ್ರೂ ಬ್ಯಾಲೆನ್ಸ್ ಅಲ್ಲಿ ಕೂಡ ನೀವು ಈಸಿಲಿ ಲೋನ್ ತಗೋಬಹುದು. ಸೊ 4.5 ಸ್ಟಾರ್ ರೇಟಿಂಗ್ ಇದೆ. ಸೊ 20 ಲಕ್ಷ ರೀಸ್ ಇದೆ. ಜೊತೆಗೆ ಇದನ್ನು ಕೂಡ 5 ಕೋಟಿ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊಂತಾ ಇದ್ದಾರೆ. ದಿ ಬೆಸ್ಟ್ ಆಪ್ ಅಂದ್ರೆ ಪ್ಲೇ ಸ್ಟೋರ್ ಅಲ್ಲಿ ಅದು ಟ್ರೂ ಬ್ಯಾಲೆನ್ಸ್ ಗೈಸ್. ಎಲ್ರಿಗೂ ಸಾಲ ಕೊಡುತ್ತೆ, ಯಾವುದೇ ಬ್ಯಾಂಕ್ ಸ್ಟೇಟ್ಮೆಂಟ್ ಅದು ಇದು ಏನು ಕೇಳಲ್ಲ. ಸೊ ಈಸಿಲಿ ಲೋನ್ ಕೊಡುತ್ತೆ. ನೀವು ಇಲ್ಲಿ ಸ್ಯಾಲರಿಡ್ ಪರ್ಸನ್ ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ ಲೋನ್ ಸಿಗುತ್ತೆ. ಈವನ್ ಇಲ್ಲಿ ಸ್ಟೂಡೆಂಟ್ ಆಗಿದ್ರು ಕೂಡ ನೀವು ಇಲ್ಲಿ ಲೋನ್ ತಗೋಬಹುದು. ಹೌಸ್ ವೈಫ್ಗೂ ಕೂಡ ಲೋನ್ ಕೊಡುತ್ತೆ. ಸೊ ಟ್ರೂ ಬ್ಯಾಲೆನ್ಸ್ ಅಪ್ಲಿಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಫಸ್ಟ್ ಲಿಂಕ್ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ನೀವು ಈಸಿಲಿ ಅಪ್ಲೈ ಮಾಡ್ಕೋಬಹುದು. ಗೊತ್ತಾಗಿಲ್ಲ ಅಂತಂದ್ರೆ ಅದ್ರ ಕೆಳಗಡೆನೆ ವಿಡಿಯೋ ಇರುತ್ತೆ, ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ನೀವು ಅಪ್ಲೈ ಮಾಡ್ಕೋಬಹುದು, ಆಯ್ತಾ. ಸೊ ಗೈಸ್ ಇದಾಗಿರುತ್ತೆ ಇದನ್ನ ವಿಡಿಯೋ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಪೀಸ್ ಔಟ್.